ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಆದ್ರೆ SIP ಮಾಡ್ಲಾ ಅಥವಾ ಲಂಸಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಾ, ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ನಾನೀಗ ನಿಮಗೆ ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ನಿಮ್ಮ ಬಳಿ ಒಂದು ಬಾರಿ ಹಾಕೋದಕ್ಕೆ ಲಂಸಮ್ ಅಮೌಂಟ್ ಅಂದ್ರೆ ಒಂದು 5 ಲಕ್ಷ ರೂಪಾಯಿ ರೆಡಿ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಸ್ಯಾಲರಿಯಿಂದ ಪ್ರತಿ ತಿಂಗಳು 5,000 ರೂಪಾಯಿ SIP ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಆದ್ರೆ, ಮೊದಲನೇದಾಗಿ ನಿಮ್ಗೆ ಗೊತ್ತಿರಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗಲೇ ಒಳ್ಳೆಯ ರಿಟರ್ನ್ಸ್ ಅನ್ನು ಪಡೆಯುವ ಸಾಧ್ಯತೆ ಇರುತ್ತೆ. ಸೊ ಈಗ ಎಕ್ಸಾಂಪಲ್ ನೋಡೋಣ. ಉದಾಹರಣೆಗೆ 20 ವರ್ಷಗಳ ಕಾಲ ಪ್ರತಿ ತಿಂಗಳು 5,000 ರೂಪಾಯಿ ನೀವು SIP ಮಾಡ್ತಾ ಬಂದ್ರೆ ನೀವು ಒಟ್ಟು ಇನ್ವೆಸ್ಟ್ ಮಾಡೋದು 12 ಲಕ್ಷ ರೂಪಾಯಿ ಆಗಿರುತ್ತೆ. ಸೊ ಇದಕ್ಕೆ 12% ರಿಟರ್ನ್ಸ್ ಅಂತೇಳಿ ಅಂದಾಜು ಮಾಡಿದ್ರೆ 20 ವರ್ಷಗಳ ನಂತರ ನಿಮ್ಮ ಒಟ್ಟು ಕಾರ್ಪಸ್ಸು ಸುಮಾರು 46 ಲಕ್ಷ ಆಗಬಹುದು. ನೋಡಿ, ಮ್ಯೂಚುವಲ್ ಫಂಡ್ ಯಾವತ್ತೂ ಕೂಡ ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರುತ್ತೆ ಅನ್ನೋದು ನೆನಪಿರಲಿ. ಹಾಗಾಗಿ 12% ಅಂತ ಹೇಳಿದಾಗ 12% ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಮೇಲೆ ಕೆಳಗೆ ಆಗ್ಬೋದು. ಅದೇ ರೀತಿ ನೀವು 5 ಲಕ್ಷ ರೂಪಾಯಿ ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ 12% ರಿಟರ್ನ್ಸ್ ಅಂತ ಹೇಳಿ ಲೆಕ್ಕ ಹಾಕಿದ್ರೆ 20 ವರ್ಷಗಳಿಗೆ ಲೆಕ್ಕ ಹಾಕಿದಾಗ ಸುಮಾರು 48 ಲಕ್ಷ ರೂಪಾಯಿ ಕಾರ್ಪಸ್ ಬಿಲ್ಡ್ ಆಗುವಂತ ಸಾಧ್ಯತೆ ಇರುತ್ತೆ. ಅಗೈನ್ ಇದು ಮಾರುಕಟ್ಟೆ ಏರಿಳಿತಕ್ಕೆ ಒಳಪಟ್ಟಿರುತ್ತೆ. ಈಗ ಹೇಳಿ, ನಿಮಗೆ ಯಾವುದು ಸೂಟ್ ಆಗುತ್ತೆ? SIP ಅಲ್ಲಿ ಒಟ್ಟು ಇನ್ವೆಸ್ಟ್ಮೆಂಟ್ 12 ಲಕ್ಷ ರೂಪಾಯಿ ಆಗುತ್ತೆ, ಅದಕ್ಕೆ ನಿಮಗೆ 20 ವರ್ಷಗಳಲ್ಲಿ 46 ಲಕ್ಷ ರೂಪಾಯಿ ಸಿಗಬಹುದು. ಅದೇ ಲಂಸಮ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ನೀವು ಹಾಕೋದು 5 ಲಕ್ಷ ರೂಪಾಯಿ ಅಂದ್ರೆ ಹಾಕಿದ್ದು 5 ಲಕ್ಷ ರೂಪಾಯಿ ಆಗಿದ್ರು ಕೂಡ 48 ಲಕ್ಷ ರೂಪಾಯಿ ಕಾರ್ಪಸ್ ಬಿಲ್ಡ್ ಆಗುವ ಸಾಧ್ಯತೆ ಇರುತ್ತೆ. ಈಗ ಹೇಳಿ, ನಿಮಗೆ ಯಾವುದು ಸೂಟ್ ಆಗುತ್ತೆ ಅಂತ. ನೋಡಿ, SIP ನಲ್ಲಿ ಒಟ್ಟು ಇನ್ವೆಸ್ಟ್ಮೆಂಟ್ ಬಂದು 12 ಲಕ್ಷ ರೂಪಾಯಿ, ಅದಕ್ಕೆ ನಿಮಗೆ 20 ವರ್ಷಗಳಲ್ಲಿ 46 ಲಕ್ಷ ರೂಪಾಯಿ ರಿಟರ್ನ್ಸ್ ಸಿಗಬಹುದು. ಅದೇ ಲಂಸಮ್ ಅಮೌಂಟ್ ಅನ್ನು ನೀವು ಇನ್ವೆಸ್ಟ್ ಮಾಡಿದ್ರೆ 5 ಲಕ್ಷ ರೂಪಾಯಿ ನೀವು ಹಾಕಿದ್ರು ರಿಟರ್ನ್ಸ್ ಆಲ್ಮೋಸ್ಟ್ ಒಂದೇ ತರ, ಅಂದ್ರೆ ಸುಮಾರು 48 ಲಕ್ಷದ ಕಾರ್ಪಸ್ ಬಿಲ್ಡ್ ಆಗುವಂತ ಸಾಧ್ಯತೆ ಇದೆ. ಫೈನಲಿ ನಿಮಗೆ ಲಂಸಮ್ ಬೆಸ್ಟ್ ಅಂತ ಅನ್ನಿಸ್ಬೋದು, ಆದ್ರೆ ಈ ಲಂಸಮ್ ಅಮೌಂಟ್ ಮುಂದೆ ಯಾವುದಾದ್ರೂ ಮಹತ್ವದ ಕಮಿಟ್ಮೆಂಟ್ಗೆ ಬೇಕಾಗುವಂತ ಸಾಧ್ಯತೆ ಇದೆ. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಏನಾದ್ರೂ ಬೇಕಾಗುತ್ತಪ್ಪ ಅಂತ ಹೇಳಿ ಅನ್ಸಿದ್ರೆ ನೀವು SIP ಮೂಲಕ ಸ್ಟಾರ್ಟ್ ಮಾಡಬಹುದು. ನನಗೆ ಯಾವುದೇ ಕಮಿಟ್ಮೆಂಟ್ ಇಲ್ಲ, ಈ ಹಣ ಇಮಿಡಿಯೇಟ್ ಆಗಿ ನನಗೇನು ಬೇಕಾಗೋದಿಲ್ಲ ಅಂತ ಕ್ಲಿಯರ್ ಆಗಿದ್ರೆ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡಬಹುದು. ಹಾಗಾಗಿ ಯಾವಾಗಲೂ ಕೂಡ ಕಮಿಟ್ಮೆಂಟ್ ಇಲ್ಲದ ಹಣವನ್ನೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಮತ್ತು ನಾವಿಲ್ಲಿ 12% ರಿಟರ್ನ್ಸ್ ಅಂತ ಲೆಕ್ಕ ಹಾಕಿದ್ದೀವಿ ಅಷ್ಟೇ. ಇದು ಪಾಸ್ಟ್ ಪರ್ಫಾರ್ಮೆನ್ಸ್ ಆಧಾರಿತ ಅಂದಾಜು. ಭವಿಷ್ಯದಲ್ಲೂ ಕೂಡ ಇದೇ ರೀತಿ ರಿಟರ್ನ್ಸ್ ಸಿಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಇದನ್ನ ನೀವು ನೆನಪಲ್ಲಿಟ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮ ಕಮಿಟ್ಮೆಂಟ್ಸ್ ಮತ್ತು ಜವಾಬ್ದಾರಿಗಳಿಗೆ ತಕ್ಕಂತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಿ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಶೇರ್ ಮಾಡಿ. ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, be the boss.